ದಾವಣಗೆರೆ ನಗರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾದ 112ನೇ ಸಂಸ್ಥಾಪನಾ ದಿನಾಚರಣೆಯು ಅತ್ಯಂತ ವಿಜೃಂಭಣೆಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣ MCCB ಬ್ಲಾಕ್ ದಾವಣಗೆರೆಯಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡುನುಡಿ ಸಂಸ್ಕೃತಿ ಮತ್ತು ಪರಂಪರೆಯ ವೈಭವವನ್ನು ಪ್ರತಿಬಿಂಬಿಸುವ ವಿವಿಧ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ನಾಡುನುಡಿ ಗಾಯನ ಗಮನ ಸೆಳೆಯಿತು. ನಾಗರಕಟ್ಟೆಯ ಕರುನಾಡ ಗಾನಕೋಗಿಲೆ ಹಾಗೂ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹನುಮಂತನಾಯಕ ಸಿ ಅವರು ಓ ಭಾರತ ಮಾತೆಯ ಕುರುವರ ಕರ್ನಾಟಕವೇ ನಿನ್ನ ತವರ ಉಸಿರೇ ನಿಂತರೂ ದೇಹವೇ ತೊರೆದರೂ ಕನ್ನಡ ಎಂದಿಗೂ ಮರೆಯದಿರು ಸೇರಿದಂತೆ ಕನ್ನಡದ ಹಲವು ಅಭಿಮಾನ ಗೀತೆಗಳನ್ನು ಭಾವಪೂರ್ಣವಾಗಿ ಹಾಡಿ ಸಭಿಕರರ ಮನಗೆದ್ದರು. ಅವರ ಗಾಯನದಲ್ಲಿ ಕನ್ನಡದ ನಾಡುನುಡಿ ಸಂಸ್ಕೃತಿಯ ಸೊಗಡು ಮತ್ತು ಆತ್ಮಗೌರವದ ಸಂದೇಶಗಳು ಸ್ಪಷ್ಟವಾಗಿ ಮೂಡಿಬಂದವು. ಇವರ ಗಾಯನವನ್ನು ಮೆಚ್ಚಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಬಿ. ರಾಮದೇವಪ್ಪ ಹಾಗೂ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎ. ಬಿ. ರಾಮಚಂದ್ರಪ್ಪ ಸೇರಿದಂತೆ ಪದಾಧಿಕಾರಿಗಳು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಜಿ. ಇ. ಅಂಜಪ್ಪ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ ತಾಲೂಕು ಕಸಾಪ ಅಧ್ಯಕ್ಷರು ಸುಮತಿ ಜಯಪ್ಪ, ಉಪಾಧ್ಯಕ್ಷ ಕೆ. ಸಿ. ಲಿಂಗರಾಜು, ನಿರ್ದೇಶಕರಾದ ಸತ್ಯಭಾಮ, ಮಂಜುನಾಥ್, ಪರಿಮಳ ಜಗದೀಶ್ ಹಾಗೂ ಗೌರವ ಕಾರ್ಯದರ್ಶಿಗಳಾದ ಪರಮೇಶಪ್ಪ ದಾಗಿನಕಟ್ಟೆ ಹಾಗೂ ಷಡಕಪ್ಪ ಎಂ. ಬೇತೂರು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಇವರು ಹನುಮಂತನಾಯಕ ಸಿ ಅವರ ಗಾಯನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಇಂತಹ ವಿಶೇಷಚೇತನ ಹಾಗೂ ಪ್ರತಿಭಾವಂತ ಕಲಾವಿದರು ಕನ್ನಡ ನಾಡಿಗೆ ಒಂದು ವರದಾನ. ಇವರಿವರು ತಮ್ಮ ಬಾಲ್ಯದಿಂದಲೇ ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಕನ್ನಡ ಗೀತೆಗಳನ್ನು ಹಾಡುತ್ತಾ ನೂರಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡು ಕನ್ನಡ ತಾಯಿಯ ಸೇವೆಯನ್ನು ಮಾಡುತ್ತಾ ನಾಡಿನ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದರು ಹಾಗೂ ಇವರಿಗೆ ಗೌರವ ಸಮರ್ಪಿಸಿದರು. ಪ್ರಸ್ತುತ ಹನುಮಂತನಾಯಕ ಸಿ ಅವರು ದಾವಣಗೆರೆಯ ನಗರದ ಹಳೇ ಊರು ದುರ್ಗಮ್ಮಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಕನ್ನಡ ಭಾಷೆಯ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವುದು ವಿಶೇಷವಾಗಿದೆ. ತಮ್ಮ ಗಾಯನದ ಮೂಲಕ ಕನ್ನಡದ ಸೌಂದರ್ಯವನ್ನು ಜನರಿಗೆ ತಲುಪಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಾಹಿತ್ಯಾಸಕ್ತರು ಹಾಗೂ ಕಲಾವಿದರು ಕನ್ನಡದ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮಗಳು ಪ್ರೇರಣೆಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು.